ಮತ್ತು ಅವರಲ್ಲಿ ಬಹಳ Their faith was so strong. ಅವರ ನಂಬಿಕೆ ಬಹಳ ಬಲಿಷ್ಠವಾಗಿದೆ. If they say this hill to go and fall, even the hill will shake. ಮತ್ತು ಆ ಬೆಟ್ಟವನ್ನು ನೋಡಿ ಅವರು ಹೇಳಿ ಬೆಟ್ಟವನ್ನು ನೀವು ಕದಲು ಅಂತ ಹೇಳಿದರೆ ಅದು ಕದಲುವಂತದ್ದಾಗಿರ್ತದೆ. Is it possible to shake a hill? ಮತ್ತು ಬೆಟ್ಟವನ್ನು ಕದಲಿಸಲಿಕ್ಕೆ ಸಾಧ್ಯವಾಗ್ತದಾ? I am an old man, I cannot shake even Prashant. I am an old man, I cannot shake. ಮತ್ತು ನಾವು ಕದಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. But there were people, those who can shake hills and mountains. ಆದರೆ ಈ ಗುಂಪಿನ ಜನ ಬೆಟ್ಟಗಳನ್ನು ಮತ್ತು ಗುಡ್ಡಗಳನ್ನು ಕದಲಿಸುವಷ್ಟು ನಂಬಿಕೆ ಅವರಲ್ಲಿದೆ. But no love. ಆದರೆ ಅವರ ಮಧ್ಯದಲ್ಲಿ ಪ್ರೀತಿ ಇಲ್ಲ. People we see. ಮತ್ತು ಎಷ್ಟೇ ಗುಂಪನ್ನು ನಾವು ನೋಡಿದ್ದೇವೆ. 5 members we have seen. 5 ಗುಂಪುಗಳನ್ನು ನೋಡಿದ್ದೇವೆ. And who the sixth group? 6ನೇ ಗುಂಪನ್ನು ನೋಡುವುದಾದ್ರೆ Who is the sixth group? ವೇದದ ಪೋಷಕರು ಕಾಸ್ಕಂತ ಇಚ್ಛೆ. Now I ask Varadalli team. 6ನೇ group ಯಾರು? Anna? Correct. Those who feed people with food and all. ಮತ್ತು ಅನ್ನದಾನವನ್ನು ಮಾಡುವಂತ ಗುಂಪು ಅವರಾಗಿರ್ತಾರೆ. And that is the social purpose. That's the social commitment. ಮತ್ತು ಸಾಮಾಜಿಕವಾಗಿ ಈ ರೀತಿ ಅವರು ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. And that also is not being done with love. ಆ ಕಾರ್ಯಗಳು ಕೂಡ ಮತ್ತು ಪ್ರೀತಿಯಿಂದ ಅವರು ಮಾಡ್ತಾ ಇಲ್ಲ. And we see the most dangerous 7th one. 7ನೇ ಗುಂಪನ್ನು ನಾವು ನೋಡ್ತಾ ಇದ್ದೇವೆ. Who is that group? ಯಾವ ಗುಂಪು ಅಂತಂದ್ರೆ Yes, there are some people who completely offer their bodies. ಮತ್ತು ಈ ಗುಂಪಿನ ಜನ ತಮ್ಮ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾರೆ. We can see even in the society. ಮತ್ತು ಸಾಮಾಜಿಕವಾಗಿ ಹೊರಗಡೆ ನಾವು ನೋಡ್ತಾ ಇರ್ತೇವೆ. Some people pierce a sort of arrow to the tongue. ಮತ್ತು ಕೆಲವು ಜನ ನಾಲಿಗೆಗೆ ಮತ್ತು ಚೂಪಾಗಿ ಚುಚ್ಚಿಕೊಳ್ತಾರೆ. And some people fall on the thorns. ಮತ್ತು ಮುಳ್ಳುಗಳ ಮೇಲೆ ಅವರು ಮತ್ತು ಬೀಳ್ತಾರೆ. And some people do meditation and tapassu with single leg. ಒಂದೇ ಕಾಲಿನಲ್ಲಿ ನಿಂತು ಅವರು ತಪಸ್ಸನ್ನು ಮಾಡುವಂತರಾಗಿರ್ತಾರೆ. They deny their bodily pleasures. ಮತ್ತು ತಮಗಿರುವಂತ ದೈಹಿಕವಾಗಿ ಬಹಳ ಪ್ರೆಷರ್ಸ್ ಅನ್ನು ಬಿಟ್ಟು ಬಿಡ್ತಾರೆ. They feel that they fast and pray for 3 days. 40 ದಿನಗಳ ನಾವು ಮತ್ತು ಉಪವಾಸದ ಪ್ರಾರ್ಥನೆ ಮಾಡಿದ್ದೇವೆ ಅಂತ No ಹೇಳ್ತಾರೆ. food given to the stomach for 3 days. 40 ದಿನ ಹೊಟ್ಟೆಗೆ ಆಹಾರವು ಕೂಡ ಕೊಟ್ಟಿಲ್ಲ ಅಂತ Maybe 10 days. 10 ದಿನ. And they think that if I offer, if I sacrifice my bodily needs, that is a great devotion. ಮತ್ತು ಅವ್ರು ಅನ್ಕೊಳ್ತಾರೆ ನಾನು ಮತ್ತು ದೈಹಿಕವಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡುವುದಾದ್ರೆ ನನಗೆ ಒಳ್ಳೆ ಭಕ್ತಿ ಬರ್ತದೆ ಅಂತ ಅನ್ಕೊಳ್ತಾರೆ. But that is also not, it has not been done with love. ಈ ಕಾರ್ಯಗಳೆಲ್ಲವನ್ನು ಕೂಡ ಅವರು ಪ್ರೀತಿಯಿಂದ ಮಾಡ್ತಾ ಇಲ್ಲ. All the 7 groups, ಈ 7 ಗುಂಪುಗಳು ನೋಡುವಾಗ they do not go to heaven. ಅವರು ಮತ್ತು ಪರಲೋಕಕ್ಕೆ ಸೇರದೇ ಇರುವಂತ Their self righteousness, ಅವರು ಸ್ವನೀತಿಯನ್ನು ಪಾಟಿಸ್ತಾ ಇದ್ದಾರೆ. and their self righteousness does not lead them to the heavenly kingdom. ಮತ್ತು ಅವರ ಸ್ವನೀತಿಯು ಮತ್ತು ಪರಲೋಕ ರಾಜ್ಯಕ್ಕೆ ಸೇರಿಸದೆ ಇರುವಂತದ್ದು. That was the main concern of Apostle Paul. ಇದು ಪೌಲನ ಬಹಳವಾದ ಮೇನ್ ಉದ್ದೇಶವಾಗಿತ್ತು. Deviated Christianity. ಮತ್ತು ಕ್ರೈಸ್ತತ್ವದಿಂದ ಅವರು ಡಿವೇಟ್ ಆಗಿ ದೂರ Diverted Christianity. ಅವರು ಕ್ರೈಸ್ತತ್ವದಿಂದ ದೂರ ಹೋಗ್ತಾ ಇದ್ದಾರೆ. Disconnected Christianity. ಅವರು ಕ್ರಿಸ್ತನೊಂದಿಗೆ ಸಂಬಂಧಪಟ್ಟವರಲ್ಲ. Distorted Christianity. ಮತ್ತು ಅವರು ಕ್ರಿಸ್ತನಿಂದ ದೂರ ಹೋಗುವಂತ ಜನರಾಗಿದ್ದಾರೆ. They think that they are Christians. ಅವರು ಅನ್ಕೊಳ್ತಾ ಇದ್ದಾರೆ ನಾವು ಕ್ರೈಸ್ತರಾಗಿದ್ದೇವೆ. They think that they are following the real God. ಮತ್ತು ನಿಜವಾದ ದೇವರನ್ನು ಹಿಂಬಾಲಿಸಿದ ಅನ್ಕೊಳ್ತಾ ಇದ್ದಾರೆ. They think that they have all gifts and prophetic gifts and all. ಅವರಲ್ಲಿ ನಮಗೆ ವರಗಳಿದೆ ಅಂತ ಅನ್ಕೊಳ್ತಾ ಇದ್ದಾರೆ. But they did not possess what exactly God wanted to be with them. ಆದರೆ ದೇವರು ಅವರಲ್ಲಿ ಏನು ಇರಬೇಕು ಅಂತ ಅಪೇಕ್ಷಿಸ್ತಾ ಇದನೋ ಅದು ಅವರಲ್ಲಿ ಇಲ್ಲ. That is the great concern of Apostle Paul. ಇದು ಪೌಲನ ನಿಜವಾದ ತಾತ್ಪರ್ಯವಾಗಿತ್ತು. Dear brothers and sisters, ಸಹೋದರ ಸಹೋದರಿಯರೇ, of course I am telling about Corinthians, not Elancians. ಮತ್ತು ಅಂಕಲ್ ಅವರು ಮತ್ತು ಕೊರಿಂಥ ಸಭೆ ಕುರಿತಾಗಿ ಹೇಳ್ತಾ ಇದ್ದಾರೆ, ನಮ್ಮ ಬಗ್ಗೆ ಅಲ್ಲ. Apostle Paul has got the concern for the Corinthians. ಅಪೊಸ್ತಲನಾದ ಪೌಲನು ಮತ್ತು ಕೊರಿಂಥ ಸಭೆ ಕುರಿತಾಗಿ ಬಹಳ ಕಾಳಜಿಯುಳ್ಳವನಾಗಿದ್ದಾನೆ. Also he wants to edify them.
ಅದಕ್ಕೋಸ್ಕರ ಅವರನ್ನು ಉತ್ತೇಜನ ಪಡಿಸ್ತಾ ಇದ್ದಾನೆ. And he wants to revive them. ಅವರನ್ನು ಮತ್ತು ತಿರುಗಿ ರಿವೈವ್ ಮಾಡ್ಬೇಕು ಅನ್ಕೊಳ್ತಾ And he ಇದ್ದಾನೆ. wants to give them the clarity of the God's vision and the way how God expected them to be. ಮತ್ತು ದೇವರು ಅವರಿಂದ ಅಪೇಕ್ಷಿಸುವಂತ ಕಾರ್ಯಗಳು ಏನಾಗಿದೆ ಎಂದು ಪೌಲನು ಅವರಿಗೆ ತಿಳಿಯಪಡಿಸ್ತಾ ಇದ್ದಾನೆ. Nowadays we are no way, completely different to them. ಮತ್ತು ನಾವು ಕೂಡ ಆ ಜನರಂತೆ ನಾವು ಕೂಡ ಇದ್ದೇವೆ. And we can see the present Christianity. ಮತ್ತು ಈಗಿರುವಂತ ಕ್ರೈಸ್ತತ್ವವನ್ನು ನೋಡೋದಾದ್ರೆ I would like to say 3 C's of dangerous Christianity. ಮೂರು ಸಿಗಳನ್ನು ಕ್ರೈಸ್ತತ್ವದಲ್ಲಿ ನಾವು ನೋಡ್ತೇವೆ. 3 letter C. 3 C's that are there at the present Christianity, which are dangerous. ಮತ್ತು ಈಗ ವಾಸ್ತವವಾಗಿ ಈಗಿರುವಂತ ಕ್ರೈಸ್ತತ್ವದಲ್ಲಿ ಮೂರು ಸಿಗಳನ್ನು ಅನ್ಕೊಳ್ಳೋದು ಹೇಳ್ತಾರೆ, ಅದು ಬಹಳ ಮತ್ತು ಡೇಂಜರ್ ಆಗಿರ್ತದೆ. Let us explore this in the word of God. ಕರ್ತನ ವಾಕ್ಯದಲ್ಲಿ ಅದನ್ನು ನೋಡಿಕೊಳ್ಳುವುದಾದ್ರೆ At the present context, ಮತ್ತು ಈಗಿರುವ ವಾಸ್ತವ ಪರಿಸ್ಥಿತಿಗಳನ್ನು as I meditate upon this portion, ಮತ್ತು ಈ ವಾಕ್ಯ ಸಂದೇಶವನ್ನು ಆಲೋಚನೆ ಮಾಡುವಾಗ I would like to divide it into four aspects. ಇಲ್ಲಿ 4 ವಿಧವಾಗಿ ವಿಭಜಿಸಬಹುದು. And the 7 groups could not go to heaven. ಆ 7 ಗುಂಪುಗಳು ಕೂಡ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. And what is the present state of the Christianity today in the world? ಮತ್ತು ಈಗಿರುವ ವಾಸ್ತವವಾಗಿ ಕ್ರೈಸ್ತತ್ವ ಯಾವ ರೀತಿಯಲ್ಲಿದೆ And ಲೋಕದಲ್ಲಿ. thirdly, what is the expectation of God? What exactly God expects from believers? ಮತ್ತು ವಿಶ್ವಾಸಿಗಳಿಂದ ಕರ್ತನ ಅಪೇಕ್ಷೆ ಏನಾಗಿದೆ ಎಂದು ನಾವು ನೋಡೋಣ. And fourthly, what is the genuine spiritual love? ಮತ್ತು ನಿಜವಾದ ಜೆನ್ಯೂನ್ ಮತ್ತು ಪ್ರೀತಿಯ ಕುರಿತಾಗಿ ನಾವು ನೋಡೋಣ. And let us let us try to understand based on the word of God. ಮತ್ತು ಕರ್ತನ ವಾಕ್ಯದ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಳುವ. The first C, ಮೊದಲನೇ ಸಿ ಅನ್ನು ನೋಡೋದಾದ್ರೆ comparative Christianity. ಮತ್ತು ಒಬ್ಬರಿಗೊಬ್ಬರು ಕಂಪೇರ್ ಮಾಡಿಕೊಳ್ಳುವ ಮತ್ತು ನೋಡುವ ಕ್ರಿಶ್ಚಿಯಾನಿಟಿ ಆಗಿದೆ. This is a dangerous trait. ಮತ್ತು ಇದು ಬಹಳವಾಗಿ ಡೇಂಜರಸ್ ಆಗಿರ್ತದೆ. The same situation was persisting even in the Corinth church. ಮತ್ತು ಕೊರಿಂಥ ಸಭೆಯಲ್ಲಿ ಕೂಡ ಇದು ಒಬ್ಬರಿನೊಬ್ಬರು ಹೋಲಿಸಿಕೊಳ್ಳುವಂತ ಕಾರ್ಯ ನಡೀತಾ ಇತ್ತು. 1 Corinthians chapter 3 verse 3. ಮತ್ತೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. And we will see like that. ನೋಡೋಣ ಅಲ್ಲಿ 1 Corinthians chapter 3. ಯಾಕಂದರೆ ಇನ್ನೂ ಶರೀರಾಧೀನಿ ಸ್ವಭಾವ ಉಳ್ಳವರಾಗಿದ್ದೀರಿ, ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. అప్పట్లో మీకు బలం చాలా ఎక్కువ నా కాలంతోనే కానీ అన్నతో మీకు తెలుసు ఇది ఇంకా శరీర సంబంధులై ఉంటున్నారు. ఇప్పుడు మీరు బలహీనమైన మీలో అసూయను కనబడగా మీరు శరీర సంబంధులై మనుష్య రీతిగా నడుచుకున్న వారు కాదా? శరీర సంబంధం For you are still carnal, for where there are envy, strife, and divisions among you, are you not carnal and behaving like mere men? For when one says, 4th verse, I am Paul, and another, I am Apollos, are you not carnal? ಒಬ್ಬನು ನಾನು ಪೌಲನವನು ಎಂದು ಮತ್ತೊಬ್ಬನು ನಾನು ಅಪೋಲೋಸನವನು ಎಂದು ಹೇಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಾಗಿದ್ದೀರಲ್ಲವೇ. We comparing to others. ಮತ್ತು ಒಬ್ಬರನ್ನೊಬ್ಬರು ಹೋಲಿಸಿಕೊಳ್ಳುವಂತ ಕಾರ್ಯ ನಡೀತಾ ಇದೆ. By comparing others, they were expressing their superiority over others. ಮತ್ತು ಒಬ್ಬರನ್ನೊಬ್ಬರು ಕಂಪೇರ್ ಮಾಡ್ಕೊಳ್ತಾ ಅವರು ನಾವು ಇವರಿಗಿಂತ ಹೆಚ್ಚಾಗಿದ್ದೇವೆ ಅಂತ And they compare themselves with other groups. ಮತ್ತು ಅವರು ಬೇರೆ ಗುಂಪುಗಳಿಗೆ ಹೋಲಿಸಿಕೊಳ್ತಾ ಇದ್ದಾರೆ. They sit in the same church and they think about the other church. ಮತ್ತು ಅವರು ಅದೇ ಸಭೆಯಲ್ಲಿ ಕೂತ್ಕೊಂಡಿದ್ದಾರೆ, ಬೇರೆ ಸಭೆಯನ್ನು ಹೋಲಿಸಿಕೊಳ್ತಾ ಇದ್ದಾರೆ. They sit in the same doctrine, but they think about the other doctrine. ಮತ್ತು ಅದೇ ಡಾಕ್ಟ್ರಿನ್ ನಲ್ಲಿ ಅವರು ಇದ್ದಾರೆ, ಬೇರೆ ಡಾಕ್ಟ್ರಿನ್ ಕುರಿತಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. So there is no a unified sensibility to understand the significance of the God who is on the throne of mercy in front of them. ಮತ್ತು ಅವರ ಮುಂದೆ ಇರುವಂತ ಕರ್ತನಾದ ಮತ್ತು ಕ್ರಿಸ್ತನನ್ನು ಮತ್ತು ಐಕ್ಯತೆಯಲ್ಲಿ ಅವರು ನೋಡ್ತಾ ಇಲ್ಲ. And here is a great God who is on the throne of mercy. ಮತ್ತು ನಮ್ಮ ದೇವರು ದೊಡ್ಡ ದೇವರಾಗಿದ್ದಾನೆ, ಅದು ಕೃಪಾ ಸಿಂಹಾಸನದ ಮೇಲೆ ಇದ್ದಾನೆ.
and that God is before them, ಮತ್ತು ಆ ದೇವರು ಅವರ ಮುಂದೆ ಇದ್ದಾನೆ. but they were all having the thoughts regarding their own disparities and their own divisions. ಮತ್ತು ಅದನ್ನು ಬಿಟ್ಟು ಬಿಟ್ಟು ಅವರ ಮಧ್ಯದಲ್ಲಿರುವಂತಹ ಒಂದು ಡಿಫರೆನ್ಸ್ ಕುರಿತಾಗಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. Where there is no vision, ಮತ್ತು ಎಲ್ಲಿ ದರ್ಶನ ಇರುವುದಿಲ್ಲವೋ, what is the proverb says? Where there is no vision, where there is no vision, people perish. Here we can see ನಾವಿಲ್ಲಿ ನೋಡ್ತಾ ಇದ್ದೇವೆ vision. ಮತ್ತು ಅವ್ರ ಮುಂದೆ ಅವ್ರ ವಿಷನ್ ಇಲ್ಲ. If there is no vision, ಅಲ್ಲಿ ಆ ವಿಷನ್ ಇರದೇ ಹೋದರೆ they don't immediately perish, ಅವರು ಬೇಗನೆ ಅವರು ನಶಿಸಿ ಹೋಗದೇ ಇರ್ಬೋದು, but they bring division. ಆದ್ರೆ ಮಧ್ಯದಲ್ಲಿ ಕಲಹಗಳನ್ನು ಹುಟ್ಟಿಸ್ತಾರೆ. Satan has put the division there. ಸೈತಾನನು ಕಲಹಗಳನ್ನು ಅಲ್ಲಿ ಹಾಕಿದ್ದಾನೆ. And after division, ಅಲ್ಲಿ ಮತ್ತು ವಿಭಜನೆ ಉಂಟಾದಾಗ the next thing comes. ಅಲ್ಲಿ ಮುಂದೆ ಇನ್ನೊಂದು ಕಾರ್ಯ ಬರ್ತದೆ. And here we can see that comparative Christianity, a dangerous threat to the present world of Christianity. ಮತ್ತು ಕ್ರೈಸ್ತತ್ವಕ್ಕೆ ಇರುವಂತಹ ಒಂದು ದೊಡ್ಡ ತೊಂದರೆ ಏನಂತಂದ್ರೆ ಒಬ್ಬರನ್ನು ಹೋಲಿಸಿಕೊಳ್ಳುವಂತಹ ಕ್ರೈಸ್ತತ್ವ ಇಲ್ಲಿ ನೋಡ್ತಾ ಇದ್ದಾರೆ. Second C, ಎರಡನೇ ಸಿಯನ್ನು ನೋಡೋದಾದ್ರೆ comfort zone Christianity. ಮತ್ತು ಕಂಫರ್ಟ್ ಆಗಿ ಮತ್ತು ಆರಾಮಾಗಿರುವಂತಹ ಕ್ರೈಸ್ತತ್ವ. I myself am comfortable. ಮತ್ತು ನಾನು ಆರಾಮಾಗಿದ್ದೇನೆ. I myself am comfortable in Bangalore class. ಮತ್ತು ಅಂಕಲ್ ಅವರು ಕಂಫರ್ಟಬಲ್ ಆಗಿ ಮತ್ತು ಬಾಗ್ಲೂರ್ ಕ್ರಾಸ್ ಅಲ್ಲಿ ಇದ್ದಾರೆ. I am comfortable myself at Lakshmi Nilaya. ಮತ್ತು ಲಕ್ಷ್ಮೀ ನಿಲಯದಲ್ಲಿ ಅವರು ಎಲ್ಲ ಸೌಕರ್ಯವನ್ನು ಹೊಂದಿದಂತವರಾಗಿರ್ತಾರೆ. I am talking in Paul's language. ಪೌಲನ ಭಾಷೆನ ಅಂಕಲ್ ಅವರು ಹೇಳ್ತಾ ಇದ್ದಾರೆ. Paul uses the same language. ಇದೇ ಭಾಷೆಯನ್ನು ಪೌಲನ್ ಉಪಯೋಗಿಸ್ತಾ He ಇದ್ದಾರೆ. has not pointed out other person. ಮತ್ತು ಬೇರೆ ಜನರಿಗೆ ಪೌಲನನ್ನು ಕೈ ಎತ್ತಿ ತೋರಿಸ್ತಾ ಇಲ್ಲ. And he is telling about himself. ಮತ್ತು ಆತನ ಕುರಿತಾಗಿ ಪೌಲನ್ ಹೇಳ್ತಾ ಇದ್ದಾನೆ. Read that verses in Telugu language, how nice it is. ತೆಲುಗು ಭಾಷೆಯಲ್ಲಿ ಅದನ್ನು ನೋಡೋದಾದ್ರೆ 1 Corinthians chapter 13. 13ನೇ ಅಧ್ಯಾಯ. Though I speak with the tongues of men, I. ನಾನು ಎಂದು ಪೌಲನ್ ಹೇಳ್ತಾ ಇದ್ದಾನೆ. Is he telling about Corinthians? ಅಲ್ಲಿ ಕೊರಿಂಥದ ಕುರಿತಾಗಿ ಅವರು ಅದು ಹೇಳ್ತಾ ಇದ್ದಾನ? Is he telling about Elahians? ಯಲಾಂಕ ಸಭೆಯ ಕುರಿತಾಗಿ ಹೇಳ್ತಾ ಇದ್ದಾನ? Whom he is telling about? ಅವನು ಯಾರ ಕುರಿತಾಗಿ ಹೇಳ್ತಾ ಇದ್ದಾನೆ? He is telling about himself, giving his own example. ಮತ್ತು ತನ್ನ ಉದಾಹರಣೆಯನ್ನು ಕೊಡದ ತನ್ನ ಕುರಿತಾಗಿ ಹೇಳ್ತಾ That ಇದ್ದಾನೆ. is Paul's language. ಅದು ಪೌಲನ ಭಾಷೆ ಆಗಿರ್ತದೆ. But when we come to the word of God, ಆದರೆ ಕರ್ತನ ಸಂದೇಶ ವಾಕ್ಯಕ್ಕೆ ನಾವು ನೋಡೋದಾದ್ರೆ God expected something beyond this. ಇದಕ್ಕಿಂತ ಹೆಚ್ಚಾಗಿ ದೇವರ ಅಪೇಕ್ಷೆ ಆಗಿದೆ. They are all in a comfortable place. ಅವರು ಮತ್ತು ಸಮಾಧಾನ ಇರುವಂತ ಸುಖ ಇರುವಂತ ಪ್ರದೇಶದಲ್ಲಿ ಇದ್ದಾರೆ. If we throughout the Sunday, lot of work, only one Sunday, we have no rest. This is our grumbling today. ಮತ್ತು ನಮ್ಮಲ್ಲಿ ಗುಣಗುಟ್ಟುವಿಕೆ ಏನಂತಂದ್ರೆ ಒಂದೇ ಸಂಡೇ ಸಿಗ್ತದೆ, ಇವತ್ತು ಚರ್ಚೆ ಹೋಗ್ಬೇಕಾ ಅಂತ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. And sometimes we are relaxed if it rains. ಮತ್ತು ಮಳೆ ಬರುವುದಾದ್ರೆ ನಾವು ಆರಾಮಾಗಿರ್ತೇವೆ. And we relax ourselves. ಮತ್ತು ನಾವು ಆವಾಗ ರಿಲ್ಯಾಕ್ಸ್ ಉಳ್ಳವರಾಗಿರ್ತೇವೆ. If we do not go to Varadanhalli, ಒಂದ್ ವೇಳೆ ಬರದನಹಳ್ಳಿಗೆ ನಾವು ಹೋಗದೇ ಇರುವುದಾದ್ರೆ can Varadanhalli come to Yelahanka? ಮತ್ತು ಅಲ್ಲಿರುವಂತ ಜನ ಇಲ್ಲಿ ಬರ್ತಾರ? We have to go and preach gospel. ಅಲ್ಲಿ ಹೋಗಿ ಕರ್ತನ ಸಂದೇಶವನ್ನು We ಹೇಳುವಂತವರಾಗಿ have to preach the Christ crucified to them. ಮತ್ತು ಶಿಲ್ವೆಗೆ ಹಾಕಲ್ಪಟ್ಟ ಕ್ರಿಸ್ತನ ಕುರಿತಾಗಿ ನಾವು ಅಲ್ಲಿ ಹೇಳುವಂತವರಾಗಿರ್ಬೇಕು. The comfort zone should be removed and we need to meet the common people. ಮತ್ತು ಅಲ್ಲಿರುವಂತ ಸಾಧಾರಣ ಜನರನ್ನು ನಾವು ಹೋಗಿ ಮತ್ತು ಕರ್ತನ ಕುರಿತಾಗಿ ಹೇಳುವಂತವರಾಗಿರ್ಬೇಕು. One godly man has told like this. ಮತ್ತು ಕರ್ತನ ಭಕ್ತರು ಈ ರೀತಿ ಹೇಳ್ತಾರೆ, If at all you are in a great difficult situation, ಮತ್ತು ಕಠಿಣಕರವಾದ ಪರಿಸ್ಥಿತಿಯಲ್ಲಿ ನಾವು ಇರುವುದಾದ್ರೆ, if at all you are in a distress, ಮತ್ತು ಒಂದು ತೊಂದರೆಗಳಲ್ಲಿ ನೀವು ಇರುವುದಾದ್ರೆ, if at all you are in great problems, ಮತ್ತು ಸಮಸ್ಯೆಗಳಲ್ಲಿ ನೀವು ಇರುವುದಾದ್ರೆ, if you are disturbed by people, ಮತ್ತು ಜನರಿಂದ ನಿಮಗೆ ತೊಂದರೆಗಳು ಉಂಟಾದ್ರೆ, if you are blamed by someone, ಮತ್ತು ಇತರರಿಂದ ನಿಮಗೆ ಬ್ಲೇಮ್ಸ್ ಬರುವುದಾದ್ರೆ, if there is no peace to you, ನಿಮ್ಮಲ್ಲಿ ಸಮಾಧಾನ ಇರದೇ ಹೋದ್ರೆ, go to the poorest among the poor and sit before them. ಮತ್ತು ನಿಮ್ಮಲ್ಲಿರುವಂತಹ ಬಡವರ ಮಧ್ಯದಲ್ಲಿ ಹೋಗಿ ಅವರ ಮುಂದೆ ಕೂತ್ಕೊಳ್ರಿ. You sit before a poor man. ಮತ್ತು ಬಡವ ವ್ಯಕ್ತಿಯ ಮುಂದೆ ನೀವು ಕೂತ್ಕೊಳ್ರಿ. See, listen to poor man. ಮತ್ತು ಆ ವ್ಯಕ್ತಿಯನ್ನು ನೀವು ಆಲಿಸಿ ಕೇಳ್ರಿ. How blessed is the poverty.
ಮತ್ತು ಅಲ್ಲಿರುವಂತ ಮತ್ತು ಬಡತನ ಎಷ್ಟೋ ಅವ್ರಿಗೆ ಬ್ಲೆಸ್ಸಿಂಗ್ ಆಗಿರ್ತದೆ. Hannah in her prayer, what she said, ಮತ್ತು ಹನ್ನೆರಡು ತನ್ನ ಪ್ರಾರ್ಥನೆಯಲ್ಲಿ ಏನಂತ and ಕೇಳ್ತಾರೆ, it is the God who gives riches and poverty. ಮತ್ತು ಮತ್ತು ಐಶ್ವರ್ಯವನ್ನು ಬಡತನವನ್ನು ಕೊಡುವತನು ದೇವರೇ ಆಗಿದ್ದಾನೆ. God himself gives, ಅದು ದೇವರೇ ಕೊಡ್ತಾನೆ. and we need to sacrifice the comfort zone. ನಮಗಿರುವಂತ ಕಂಫರ್ಟ್ ಅನ್ನು ಮತ್ತು ಅದನ್ನು ನಾವು ಸ್ಯಾಕ್ರಿಫೈಸ್ ಮಾಡುವಂತವರಾಗಿ, Otherwise we cannot become a lively Christians. ಇಲ್ಲದೆ ಹೋದ್ರೆ ಮತ್ತು ನಿಜ ಕ್ರೈಸ್ತರಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ We ಇಲ್ಲ. need to go to the rural places. ನಾವು ಮತ್ತು ಹಳ್ಳಿ ಸ್ಥಳಕ್ಕೆ ನಾವು ಹೋಗುವಂತವರಾಗಿರ್ಬೇಕು. We must be thankful to Brother Ranganath, who is in Shitlaghatta staying, but he has a rural ministry. One day we all have to go to his house. ಮತ್ತು ರಂಗನಾಥ ಅಂಕಲ್ ಅವರು ಮತ್ತು ಸಹೋದರರು ಅವರು ಕೂಡ ರೂರಲ್ ಮಿನಿಸ್ಟ್ರಿ ಅನ್ನೋದು ಮಾಡ್ತಾ ಇದ್ದಾರೆ. He is going to villages. ಮತ್ತು ಅವರು ಹಳ್ಳಿಗಳಿಗೆ ಹೋಗಿ ಕರ್ತನ To ಸಂದೇಶವನ್ನು go to villages and to reach the common people is a great thing. ಮತ್ತು ಆ ಹಳ್ಳಿಗಳಿಗೆ ಹೋಗಿ ಮತ್ತು ಅಲ್ಲಿರುವಂತ ಜನರನ್ನು ಕರ್ತನ ಕಡೆಗೆ ತರುವಂತ ವಿಶೇಷವಾದ ಕಾರ್ಯವಾಗಿರ್ತದೆ. Do you notice how difficult their lives? ಅಲ್ಲಿರುವಂತ ಮತ್ತು ಕಠಿಣ ಪರಿಸ್ಥಿತಿಗಳು ಯಾವ ರೀತಿ ಇರ್ತದೆ. A few years ago, when I had been to gospel campaign at Hubli area, ಮತ್ತು ಅಂಕಲ್ ಅವರು ಕೆಲವು ವರ್ಷಗಳ ಹಿಂದೆ ಹುಬ್ಳಿ ಏರಿಯಾಗೆ ಮತ್ತು ಗಾಸ್ಪೆಲ್ ಹೋಗಿದ್ದಾರೆ. and while we were preaching gospel, ಅಲ್ಲಿ ಸುವಾರ್ತೆಯನ್ನು ಹೇಳುವಾಗ people used to gather together and take the tracts and take the New Testaments. ಅಲ್ಲಿ ಮತ್ತು ನ್ಯೂ ಟೆಸ್ಟಮೆಂಟ್ ಅನ್ನು ಟ್ರಾಕ್ಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. And we used to go door to door. ಅಲ್ಲಿ ಒಂದೊಂದು ಮನೆಗೆ ಅಂಕಲ್ ತಂಡ ಹೋಗ್ತಾ ಇದ್ದಾರೆ. And we were nearly some 12 people. 12 ಜನ ಗುಂಪಾಗಿ ಹೋಗಿದ್ದಾರೆ. When we went to a house, ಅಲ್ಲಿ ಒಂದು ಮನೆಗೆ ಹೋಗಿರುವಾಗ there was a mother who has given birth to a child. ಅಲ್ಲಿ ಒಂದು ತಾಯಿಯು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. And she may be 1 year or 1.5 year old baby. ಆ ಒಂದು ಮಗು ಒಂದೂವರೆ ವರ್ಷ ಇರಬಹುದು. The child is crying. ಅಲ್ಲಿ ಮಗು ಅಳ್ತಾ ಇದೆ. And the mother was crying. ತಾಯಿ ಕೂಡ ಅಳ್ತಾ ಇದ್ದಾಳೆ. The mother was crying. ತಾಯಿ ಅಳ್ತಾ ಇದ್ದಾಳೆ. And the simultaneously the child was crying. ಅಲ್ಲಿ ಮತ್ತು ಮಗು ಕೂಡ ಅಳ್ತಾ ಇದೆ. We asked in Kannada language. ಮತ್ತು ಕನ್ನಡದಲ್ಲಿ ಕೇಳಿದ್ದಾರೆ ಅಂಕಲ್, ಅಕ್ಕ ಏನಾಗಿದೆ? ಏನಾಗಿದೆ ಎಂದು ಕೇಳಿರುವಾಗ, No breast milk from her breast because no food to her. ಮತ್ತು ಆ ತಾಯಿಗೆ ಎದೆ ಹಾಲು ಬರ್ತಾ ಇಲ್ಲ, ಯಾಕಂದ್ರೆ ಆಹಾರ ಇಲ್ಲ. And the child has to be fed and she has no food and she is crying. ಮತ್ತು ಅಲ್ಲಿ ಆಹಾರ ಇಲ್ಲ, ಊಟ ಇಲ್ಲ, ಅವ್ರಿಗೆ ಇಬ್ಬರಿಗೂ ಊಟ ಇಲ್ಲದಂತ ಪರಿಸ್ಥಿತಿ. And when we see poverty was so much, ಅಲ್ಲಿ ಬಡತನ ಎಷ್ಟಾಗಿ ಅಲ್ಲಿ ಇತ್ತು, and it more than a sort of concern or care, Christ compassion overflow in our hearts. ಮತ್ತು ಅಲ್ಲಿರುವಂತಹ ಸಹೋದರರ ಹೃದಯದಲ್ಲಿ ಮತ್ತು ಕ್ರಿಸ್ತನ ಒಂದು ಮತ್ತು ಪ್ರೀತಿ ಉಕ್ಕಿ ಬರುವಂತ ಕಾರ್ಯ ನಡೀತು. We took out all the bread bundles in the van in the matador and we gave to her. ಮತ್ತು ಅಲ್ಲಿರುವಂತಹ ಬ್ರೆಡ್ ಅನ್ನು ಎಲ್ಲವನ್ನು ತೆಗೆದುಕೊಂಡು ಆ ಒಂದು ಸಹೋದರಿಗೆ ಕೊಟ್ಟಿದ್ದಾರೆ. Temporarily she could be pacified. ಮತ್ತು ಆ ತಾತ್ಕಾಲಿಕವಾಗಿ ಅವರಿಗೆ ಆಹಾರ ಸಿಕ್ಕಿದೆ. Temporarily the child might have got milk, breast milk. ಮತ್ತು ತಾತ್ಕಾಲಿಕವಾಗಿ ಆ ಒಂದು ಮಗುವಿಗೆ ಹಾಲು ಸಿಕ್ಕಿರಬಹುದು. Did you notice the problems of the common man in this world? ಮತ್ತು ಅಲ್ಲಿರುವಂತ ಸಾಮಾನ್ಯ ಜನ ಇರುವಂತ ತೊಂದರೆಗಳನ್ನು ನೀವು ನೋಡ್ತಾ When we ಇದ್ದೀರಾ. go to the villages only, ಮತ್ತು ಅಲ್ಲಿ ವಿಲೇಜಸ್ ನಾವು ಹೋಗುವಾಗ we can understand, we can comprehend the bitterness of life. ಅಲ್ಲಿ ಮತ್ತು ನಾವು ಇರುವಂತ ಅಲ್ಲಿ ತೊಂದರೆಗಳನ್ನು ನಾವು ನೋಡಬಹುದು. Hundreds of villages when we visited preaching gospel. ಅಂಕಲ್ ಅವರು ಬಹಳ ಹಳ್ಳಿಗಳಿಗೆ ವಿಸಿಟ್ ಮಾಡಿ, ನಾವೆಲ್ಲರೂ ಮತ್ತು ನಾವು ಅಲ್ಲಿ ಒಂದು ಹಳ್ಳಿಗಳಿಗೆ ನಾವು ಹೋಗುವಾಗ See, the gospel gives us power and strength. ಮತ್ತು ಸುವಾರ್ತೆಯು ನಮಗೆ ಶಕ್ತಿಯನ್ನು ಕೊಡುವಂತದ್ದಾಗಿದೆ. And God has chosen us for that purpose today. ಮತ್ತು ಕರ್ತನು ನಮಗೆ ಅದೇ ಒಂದು ಪರ್ಪಸ್ ಅಲ್ಲಿ ಕರೆದಿದ್ದಾನೆ. We forget the God's high calling ಕರ್ತನು ಕರೆದಿರುವಂತ ಕರೆಯುವಿಕೆಯನ್ನು ಮರೆತು ಹೋಗ್ತೇವೆ and we involve in the worldly things. ನಾವು ಮತ್ತು ಬೇರೆ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ತೇವೆ. Because we have lost the vision. ನಾವು ದರ್ಶನವನ್ನು ಕಳೆದುಕೊಂಡ, We have lost God's love. ದೇವರ ಪ್ರೀತಿಯನ್ನು ಕಳೆದುಕೊಂಡಿದ್ದೇವೆ. That's why God says, ಅದಕ್ಕೋಸ್ಕರ ದೇವರಿಗೆ ಜ್ಞಾಪಕ ಮಾಡ್ತಾ ಇದ್ದಾನೆ. and the third C, still I am in the C's only. ನಾವು ಇನ್ನೊಂದು ಸಿಯನ್ನು ನೋಡುವುದಾದ್ರೆ Complacency Christianity. Complacency Christianity. ಸಂತೃಪ್ತಿ ಇರುವಂತ ಜೀವಿತ. But we do not have any ಸಂತೃಪ್ತಿ. ಆದ್ರೆ ನಮ್ಮ ಒಳಗಡೆ ಯಾವ ಸಂತೃಪ್ತಿ ಇರುವುದಿಲ್ಲ. ಸಮೃದ್ಧಿ ಬಂತು, ಸಮೃದ್ಧಿ ನಮಗಿದೆ, ಸಂತೃಪ್ತಿ ಹೋಯ್ತು. ಸಂತೃಪ್ತಿ ಹೋಗುವಂತದ್ದಾಗಿರ್ತದೆ. Whatever the chicken you eat, the chicken is like rubber.
ಮತ್ತು ಚಿಕನ್ ತಿನ್ನುವುದಾದ್ರೆ ಅದು ರಬ್ಬರ್ ಅಂತ ಇರ್ತದೆ. And whatever the mutton biryani we eat, it is no taste. ಅದರ ತಿನ್ನುವಂತ ಆಹಾರದಲ್ಲಿ ರುಚಿ ಕಾಣುವುದಿಲ್ಲ. Why it has happened? ಈ ರೀತಿ ಯಾಕೆ ಆಗ್ತಾ ಇದೆ? There is no santusti for santusti. ಮತ್ತು ಸಂತೃಪ್ತಿ ಇರದೇ ಇರುವಂತ ಜೀವಿತ. There is no santrupti for santrupti. ಸಂತೃಪ್ತಿ ಇರದೇ ಇರುವಂತ ಜೀವಿತ. Samruddhi is there. ಸಮೃದ್ಧಿ ನಮಗಿರ್ಬೋದು. Fine salaries are there. ಒಳ್ಳೆ ಸಂಬಳ ನಮಗಿರ್ಬೋದು. IT people are there. IT ಜನರು ಇರ್ಬೋದು. Don't be angry with Vishal. There may be some IT rich people here. ಮತ್ತು ನಿಮ್ಗೆ IT ಜನರು ಇರ್ಬೋದು, ದುಡ್ಡು ಇರ್ಬೋದು. But God has blessed you with a good profession. ದೇವರು ನಿಮ್ಮನ್ನು ಆಶೀರ್ವದಿಸಿ ಒಳ್ಳೆ ಉದ್ಯೋಗವನ್ನು ಕೊಟ್ಟಿದ್ದಾನೆ. But what is the best profession that you have to do? ಆದರೆ ಎಲ್ಲದಕ್ಕಿಂತ ದೊಡ್ಡ ಪ್ರೊಫೆಷನ್ ಯಾವ್ದಾಗಿದೆ ಅಂತಂದ್ರೆ Go to the poorest people. ಮತ್ತು ಬಡ ಜನರ ಮುಂದೆ ನಾವು ಹೋಗುವಂತವರಾಗಿರ್ಬೇಕು. Go and preach gospel to the poor people. ಅವರಿಗೆ ಕರ್ತನ ಸಂದೇಶವನ್ನು ಹೇಳುವಂತವ್ರು ನಾವು. These three C's have tethered the spirit of gospel into the world. ಮತ್ತು ಈ ಮೂರು ಸಿಗಳು ಮತ್ತು ಅದು ಬಹಳವಾಗಿ ಮತ್ತು ಪ್ರಾಮುಖ್ಯವಾಗಿರ್ತದೆ. And third thing I would like to focus. ಮೂರನೇ ಮತ್ತು ಏನಂತಂದ್ರೆ ನೋಡೋಣ. Apostle Paul noticed the problem. Where did the problem lie? ಮತ್ತು ಅಪೊಸ್ತಲನಾದ ಪೌಲನು ಗಮನ ಇಟ್ಟು ಅಲ್ಲಿ ತೊಂದರೆಗಳು ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾನೆ. Why the Corinthians have become like this? ಕೊರಿಂಥ ಸಭೆಯವರು ಯಾತಕ್ಕೋಸ್ಕರ ಈ ರೀತಿ ಆಗಿದ್ದಾರೆ? What is the problem with the Corinthians? ಅಲ್ಲಿರುವಂತ ಸಮಸ್ಯೆ ಏನಾಗಿದೆ? Oh, I think they have lost the love. ಅಲ್ಲಿ ಮತ್ತು ದೇವರ ಪ್ರೀತಿಯನ್ನು ಅವರು ಕಳೆದುಕೊಂಡಿದ್ದಾರೆ. They are preaching, but they are preaching without love. ಅವರು ಮತ್ತು ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ, ಅದರಲ್ಲಿ ಪ್ರೀತಿ ಇಲ್ಲ. And they are speaking tongues, but they are not doing with love. ಅವರು ಭಾಷೆಗಳನ್ನು ಆಡ್ತಾ ಇದ್ದಾರೆ, ಅವರಲ್ಲಿ ಪ್ರೀತಿ ಇಲ್ಲ. And they are donating things, contributing, but there is no love. ಅವರು ಕಾಂಟ್ರಿಬ್ಯೂಷನ್ ಅನ್ನು ಮತ್ತು ಬಡ ಜನರಿಗೆ ಕೊಡ್ತಾ ಇದ್ದಾರೆ, ಅದರ ಪ್ರೀತಿ ಇಲ್ಲ. They are doing ministry, but there is no love. ಅಲ್ಲಿ ಮತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದರ ಪ್ರೀತಿ ಇಲ್ಲ. But what God's priority is, ದೇವರ ಮತ್ತು ಪ್ರಯಾರಿಟಿ ಏನಾಗಿದೆ ಅಂತಂದ್ರೆ, first you love God with the love as God loved you. ಮತ್ತು ನೀನು ನಿನ್ನ ದೇವರಾದ ಯೆಹೋವನನ್ನು ನೀನು ಪ್ರೀತಿ ಮಾಡಬೇಕು. Revelation chapter 2 verse 4. ಪ್ರಕಟಣೆ 4ನೇ ಅಧ್ಯಾಯ 2ನೇ ವಚನ. Chapter 2 verse 4. ಪ್ರಕಟಣೆ 4ನೇ ಅಧ್ಯಾಯ 2ನೇ ವಚನ. Revelation chapter 2 verse 4. 2ನೇ ಅಧ್ಯಾಯ 4ನೇ ವಚನ. And what do we see there? ಅದೇ ನೋಡ್ತಾರೆ. ಮೊದಲು ನಿನ್ನ ಪ್ರೀತಿಯನ್ನು ಬಿಟ್ಟುಬಿಟ್ಟಿದೆ ಎಂದು Yes. The Lord said ಕರ್ತನು ಹೇಳ್ತಾ ಇದ್ದಾನೆ to the Ephesus church. ಎಫೆಸಸ್ ಸಭೆಯವರಿಗೆ ಹೇಳ್ತಾ ಇದ್ದಾನೆ. Ephesus church was so righteous and it was so, perfect in doing God's works. ಎಫೆಸಸ್ ಸಭೆಯವರು ಬಹಳ ನೀತಿವಂತರಾಗಿ ಕರ್ತನು ಹೇಳುವಂತ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. What did the Lord say about them? ಆದರೆ ಕರ್ತನು ಅವರ ಕುರಿತಾಗಿ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, Benny, your Bible, English Bible. But I have this against you, that you have abandoned this, but you have abandoned the love you had of us. Loveless church. Letters are too small, Benny. Anyhow, let me read. To the angel of the church of Ephesus, don't divert my mind. This thing says, he who holds the 7 stars in his right hand, who walks in the midst of 7 golden lampstands, he said, second verse, I know your works, your labor, your patience, and that you cannot bear those who are evil, and you have tested those who say they are apostles, and they are not, and they have found him liars, and you have persevered and have patience and have labored for my name's sake and have not become weary. These are all the good things that the Ephesus church has got. When we see this in the Acts chapter 19, how Paul labored at the place called Ephesus. ಮತ್ತು ಪೌಲನು ಅಪೊಸ್ತಲರ ಕೃತ್ಯಗಳ 19ನೇ ಅಧ್ಯಾಯದಲ್ಲಿ ಬಹಳ ಪ್ರಯಾಸ ಪಟ್ಟು ಆ ಎಫೆಸ ಪಟ್ಟಣಕ್ಕೆ ಹೋಗಿ ಆ ಸುವಾರ್ತೆಯನ್ನು ಹೇಳಿ ಈ ಒಳ್ಳೆ ಗುಣಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ. But one thing is there. ಆದರೆ ಒಂದು ಸಂಗತಿ ಅವರಲ್ಲಿ ಇದೆ. Nevertheless. ಆದರೆ ಇದರ Fourth verse we see nevertheless. 4ನೇ ವಚನ ನೋಡೋದಾದ್ರೆ, In the beginning of the nevertheless in Kannada, ಆದರೂ, ಕನ್ನಡದಲ್ಲಿ ನೋಡೋದಾದ್ರೆ ಆದರೆ, and it means there is some problem. ಅಲ್ಲಿ ಒಂದು ಸಮಸ್ಯೆ ಇದೆ ಎಂದು ತೋರಿಸ್ತಾ ಇದೆ. Therefore, you have, I have is against you
that you have left your first love. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀ. What is this? ಇದೇನಾಗಿರ್ತದೆ? The first love has disappeared. ಮೊದಲಿರುವಂತ ಪ್ರೀತಿ ಅದು ಹೋಗಿದೆ. Out of love, earlier you were doing the things. ಮತ್ತು ಪ್ರೀತಿಯಿಂದ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ವಿ. Now the love story it is disappeared. ಆದ್ರೆ ಅವಾಗಿರುವಂತ ಪ್ರೀತಿಯು ಹೊರಟು ಹೋಗಿದೆ. You are just simply managing. ಅದು ನೀವು ಮಾಡ್ಬೇಕಾಗಿರೋ ಕಾರ್ಯ You are doing things just simply what you have to do. That's all. ನೀನ್ ಮಾಡ್ಬೇಕಾಗಿರೋ ಕಾರ್ಯವನ್ನು ಮಾಡ್ತಾ ಇದೆ ಅಷ್ಟೇ. Dear brothers and sisters, ಸಹೋದರ ಸಹೋದರಿಯರೇ, these are the days of management. ಮತ್ತು ಇದು ಮ್ಯಾನೇಜ್ಮೆಂಟ್ ಮಾಡುವಂತ ದಿನಗಳಾಗಿದೆ. Somehow we manage. ಯಾವುದೋ ರೀತಿಯಲ್ಲಿ ನಾವು ಮಾಡ್ತೇವೆ ಏನೋ. We are not performing. ನಾವು ಸರಿಯಾದ ಕಾರ್ಯಗಳನ್ನು ಮಾಡ್ತಾ ಇಲ್ಲ. But we are managing. ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. And once there was a conference in Mysore. ಮೈಸೂರಲ್ಲಿ ಒಂದು ಕಾನ್ಫರೆನ್ಸ್ ಇರುವಾಗ And just a talk was on management. ಮ್ಯಾನೇಜ್ಮೆಂಟ್ ಕುರಿತಾಗಿ ಅಲ್ಲಿ ಟಾಕ್ ಇತ್ತು. Time management. ಯಾವ ರೀತಿ ಸಮಯವನ್ನು ಮ್ಯಾನೇಜ್ ಮಾಡಬೇಕು. And finance management. ಮತ್ತು ಆರ್ಥಿಕವಾಗಿ ಯಾವ ರೀತಿ ಮಾಡಬೇಕು. Man management. ಮನುಷ್ಯರನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್. How to manage man. ಮನುಷ್ಯರನ್ನು ಯಾವ ರೀತಿ ನಾವು ಸಂಭಾಳಿಸಬೇಕು ಅಂತ ಹೇಳಿ. That's a great task for civil engineers. ಮತ್ತು ಸಿವಿಲ್ ಇಂಜಿನಿಯರ್ಸ್ ಗೆ ಬಹಳ ಒಂದು ದೊಡ್ಡ ಒಂದು ಟಾಸ್ಕ್ ಆಗಿರ್ತದೆ. Rajesh brother may know it. ರಾಜೇಶ್ ಸೋದರಿಗೆ And brother Daniel brother also know it. ಮತ್ತು ದಾನಿಯಲ್ ಅಂಕಲ್ಗೂ ಗೊತ್ತಿರ್ತದೆ. It is difficult to handle human beings. ಮತ್ತು ಮನುಷ್ಯರನ್ನು ಮತ್ತು ಸಂಭಾಳಿಸುವಂತದ್ದು ಬಹಳ ಕಷ್ಟಕರ. While the seminar was going on like that, ಆ ಸೆಮಿನಾರ್ ಈ ರೀತಿ ನಡೀತಾ ಇರುವಾಗ one young guy stood up and asked one silly question to taunt the speaker. ಅಲ್ಲಿ ಒಬ್ಬ ಯವನಸ್ಥನು ಬೇಕಂತೇಳಿ ಅಲ್ಲಿ ಸ್ಪೀಕರ್ ಮತ್ತು ಟಾಂಟ್ ಮಾಡ್ಲಿಕ್ಕೆ ಕ್ವಶನ್ ಕೇಳಿದ. To just tease him. ಯಾವ ರೀತಿ ಅದನ್ನ ಟೀಸ್ ಮಾಡ್ಬೇಕಂತೇಳಿ. Sir, everybody talking about man management. ಮತ್ತು ಎಲ್ಲರೂ ಮನುಷ್ಯರನ್ನು ಯಾವ ರೀತಿ ಸಂಭಾಳಿಸಬೇಕಂತೇಳಿ ಕೇಳ್ತಾ ಇದ್ದಾರೆ. But nobody talks about woman management. ಆದ್ರೆ ಸ್ತ್ರೀಯನ್ನು ಯಾವ ರೀತಿಯಲ್ಲಿ ಸಂಭಾಳಿಸಬೇಕಂತೇಳಿ ಯಾರು ಹೇಳ್ತಾ ಇಲ್ಲ. Where is scared brother? Praise be to God. ದೇವರಿಗೆ ಮಹಿಮೆ ಉಂಟಾಗಲಿ. The speaker has got an immediate thought in his mind. ಮತ್ತು ಆ ಸಹೋದರನಿಗೆ ಒಂದು ಒಳ್ಳೆಯ ಉತ್ತರ ಸಿಕ್ಕಿದೆ. Extreme thought he has got in his mind. ಶ್ರೇಷ್ಠವಾದ ಆಲೋಚನೆ ಅವರ ಮನಸ್ಸಿಗೆ ಬಂದಿದೆ. He asked another question to that person who asked the question. ಅಲ್ಲಿ ನಿಂತಿರುವಂತಹ ವ್ಯಕ್ತಿಗೆ ಮತ್ತು ಸ್ಪೀಕರ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. Dear sir, are you married? ಆ ವ್ಯಕ್ತಿಗೆ ಕೇಳಿದ್ರೆ ನೀವು ಮದುವೆ ಆಗಿದ್ದೀರಾ ಅಂತ ಹೇಳಿ. Then he said, no, I am not married. ಅವ್ರು ಹೇಳಿದ್ದಾರೆ ನಾನು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿ. Okay, you are not married. ನೀವು ಮದುವೆ ಆಗಿಲ್ಲ ಇನ್ನು. Marry, your woman will teach you how you need to manage a woman. ಮತ್ತು ನೀವು ಮೊಟ್ಟ ಮೊದಲಾಗಿ ಮದುವೆ ಆಗಿರಿ, ಆಮೇಲೆ ನಿಮ್ಮ ಹೆಂಡತಿ ಹೇಳ್ತಾರೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಂತ. Woman management can be learned by your own woman. ಮತ್ತು ಸ್ತ್ರೀಯರನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಂತ ಹೇಳಿ ನಿಮ್ಮ ಹೆಂಡತಿನೇ ಹೇಳ್ಕೊಡ್ತಾರೆ ನಿಮಗೆ. Let us see what management dear brother from Vijayawada will come back. We see many things in managing the things. ಮತ್ತು ಮನುಷ್ಯರನ್ನು ಒಂದು ಈ ರೀತಿಯಲ್ಲಿ ಸಂಭಾಳಿಸುವಂತ ಕಾರ್ಯಗಳು ಬಹಳ ನಡೀತಾ ಇದೆ. Somehow meeting their needs, understanding their feelings, understanding their opinions. These are all very much important. ಮತ್ತು ಅವರನ್ನು ಅರ್ಥ ಮಾಡಿಕೊಳ್ಳುವಂತದ್ದು, ಅವರು ಹೇಳುವಂತ ಕಾರ್ಯಗಳನ್ನು ಗಮನಿಸುವಂತದ್ದು ಇವೆಲ್ಲವೂ ಪ್ರಾಮುಖ್ಯವಾಗಿರ್ತದೆ. But when God has a concern for this, ಆದ್ರೆ ದೇವರಿಗೆ ನಮ್ಮ ಮೇಲೆ ಏನಾದ್ರು ಇರುವುದಾದ್ರೆ He says that ಅದು ಹೇಳ್ತಾನೆ, as there is no love. ಮತ್ತು ನಿನ್ನಲ್ಲಿ ಪ್ರೀತಿ ಇರದೇ ಇರೋ ಕಾರಣ Ephesus church, ಎಫೆಸ ಸಭೆಯವರೇ, I will remove the lampstand. ನಿಮ್ಮಲ್ಲಿರುವಂತಹ ದೀಪವನ್ನು ತೆಗೆದು ಬಿಡ್ತೇನೆ. Why God is so aggressive? ಅಲ್ಲಿ ದೇವರು ಬಹಳವಾಗಿ ಕೋಪವುಳ್ಳವನಾಗಿದ್ದಾನೆ. Why the aggressiveness? ಅಲ್ಲಿ ಯಾಕೆ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ? Because all loveless things. ಅಲ್ಲಿ ಪ್ರೀತಿ ಇಲ್ಲದಂತೆ ಇರುವಂತ ಕಾರ್ಯಗಳು. That is the concern of our God. ಇದು ದೇವರ ಒಂದು ಪ್ರಾಮುಖ್ಯವಾದ ಕನ್ಸರ್ನ್. First thing, we have to love God. ಮೊದಲನೇದಾಗಿ ನಾವು ದೇವರನ್ನು ಪ್ರೀತಿ ಮಾಡುವಂತವರಾಗಿ. If we have love towards God, ಒಂದು ವೇಳೆ ದೇವರ ಕಡೆ ನಮ್ಮ ಪ್ರೀತಿ ಇರುವುದಾದ್ರೆ, we like to live our lives according to the will of God. ಮತ್ತು ನಾವು ದೇವರನ್ನು ಪ್ರೀತಿ ಮಾಡೋದಾದ್ರೆ ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸಲಿಕ್ಕೆ ಇಷ್ಟಪಡ್ತೇವೆ. Second aspect of the third point. ಮತ್ತು ಮೂರನೇ ಪಾಯಿಂಟ್ ಅಲ್ಲಿ ಇರುವಂತ ಎರಡನೇ ನೋಡೋದಾದ್ರೆ, we'll see Revelations chapter 2 verse 19. ಪ್ರಕಟಣೆ 2ನೇ ಅಧ್ಯಾಯ 19ನೇ ವಚನ. My time is running out. ಸತ್ಯಮನ್ನ HF ಕಾಪಾದ నేను
12:20, okay, let me have it like this. Because teachers are, they are not maintaining timing until the bell rings or the throat has to be sown. These two things, I think sister will accept it. Because we are connected to the bell and to the throat. So let me complete as early as possible. ప్రేమను, నీ విశ్వాసము, నీ నీ పరీక్ష Paricharya. చదవండి. నీ ప్రేమను, నీ విశ్వాసమును, నీ పరీక్ష, నీ సహనమును నేను ఎరుగుదును. Yes, here is another church. ಇಲ್ಲಿ ಇನ್ನೊಂದು ಸಭೆಯನ್ನು ನೋಡ್ತಾ ಇದ್ದೇವೆ. It is Thyatira church. ಸುವಾರ್ತೆಯರ ಸಭೆ ಇದು. Lot of love, ಇಲ್ಲಿ ಬಹಳ ಪ್ರೀತಿ ಇದೆ lot of concern. ಮತ್ತು ಬಹಳವಾಗಿ ಅವರು ನಂಬಿಕೆ ಕೂಡ ಇದೆ. In Kannada Bible, it is written that Paropakara, ಪರೋಪಕಾರವನ್ನು ನೋಡ್ತಾ ಇದ್ದಾರೆ. and they help others, ಅವರು ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ದಾರೆ. and they have lot of love. ಅವರಲ್ಲಿ ಬಹಳ ಪ್ರೀತಿ ಇದೆ. But what is the mistake in that church? ಈ ಸಭೆಯಲ್ಲಿ ಇರುವ ತೊಂದರೆ In ಏನಂತಂದ್ರೆ the Ephesus church also there is a mistake. ಎಫೆಸ ಸಭೆಯಲ್ಲಿ ಒಂದು ತೊಂದರೆ No ಇದೆ. first love. ಅಲ್ಲಿ ಮೊದಲೇ ಪ್ರೀತಿ ಇಲ್ಲ. But in Thyatira Sabha there is lot of love. ಸುವಾರ್ತೆಯರ ಸಭೆಯಲ್ಲಿ ಬಹಳ ಪ್ರೀತಿ ಇದೆ. Oh, there is a saying in Kannada. ಮತ್ತು ಕನ್ನಡದಲ್ಲಿ ಒಂದು ಹೇಳಿಕೆ ಇದೆ. Ati Priti Pati Khana. If you love so much, ಬಹಳವಾಗಿ ಪ್ರೀತಿ ಮಾಡುವುದಾದ್ರೆ it is like imprisonment. ಅದು ಒಂದು ಬಂದಿಖಾನೆ ಅಂತ ಇರ್ತದೆ. And that thing has come to Thyatira church. ಈ ತುವತೆರ ಸಭೆಗೆ ಅದೇ ಆಗಿರುತ್ತದೆ. The Thyatira church is a church that is sliding towards the world. ಈ ತುವತೆರ ಸಭೆಯು ನಿಧಾನವಾಗಿ ಲೋಕದ ಕಡೆಗೆ ಜಾರಿ ಹೋಗುವಂತ The meaning of the word itself is sliding towards the worldliness. ಮತ್ತು ಲೋಕದ ಕಡೆಗೆ ಜಾರಿ ಹೋಗುವಂತದ್ದು ಇದರ ಅರ್ಥ And ಆಗಿರ್ತದೆ. there was Paropakara, they are helping others. ಅವರು ಬೇರೆಯವರಿಗೆ ಸಹಾಯ ಮಾಡ್ತಾ And ಇದ್ದಾರೆ. there is love. ಅಲ್ಲಿ ಪ್ರೀತಿ ಇದೆ. But still there is one thing, ಆದ್ರೆ ಒಂದು ಸಂಗತಿ ಅಲ್ಲಿದೆ. and they are not so godly, they are ungodly. ಅವರು ಬಹಳವಾಗಿ ಮತ್ತು ಅವರು ದೇವರ ಕಡೆಗೆ ಅವರು ನೋಡ್ತಾ ಇಲ್ಲ. And they were influenced by the Jezebel. ಮತ್ತು ಯೆಜೆಬೇಲ್ ಎಂಬ ಹೆಂಗಸಿನ ಅವರು ಬಹಳವಾಗಿ ಇನ್ಫ್ಲೂಯೆನ್ಸ್ ಅಲ್ಲಿ ಇರ್ತಾರೆ. Jezebel is not a literal woman in the New Testament. ಅದು ಸ್ತ್ರೀಯಾಗಿ ನಾವು ನೋಡಬಹುದು ಹೊಸ ಒಡಂಬಡಿಕೆಯಲ್ಲಿ. And it is a metaphorical word. ಅದು ಪ್ರತಿಬಿಂಬವಾಗಿರ್ತದೆ. ಅಲಂಕಾರಿಕ ಭಾಷೆ ಆಗಿದೆ. That may be the power of thoughtfulness of a woman. ಮತ್ತು ಅದು ಆ ಒಂದು ಅದು ಹೇಳಲಿಕ್ಕೆ ಅದು ಉಪಯೋಗಿಸಿರುವ And therefore Lord said, ಅದಕ್ಕೆ ಕರ್ತನು ಹೇಳ್ತಾ ಇದ್ದಾರೆ. and especially when we read that verses towards the church, we see that God knows the hearts and minds of the people. ಮತ್ತು ದೇವರು ನಿಮ್ಮ ಹೃದಯಗಳು ಮನಸ್ಸುಗಳು ತಿಳಿದಿವೆ ಎಂದು And ಹೇಳ್ತಾರೆ. let this be known to all churches. ಮತ್ತು ಈ ಎಲ್ಲಾ ಸಭೆಗಳಿಗೂ ಇದು ತಿಳಿದಿರಲಿ. Let all church know what type of a God am I. ಮತ್ತು ಎಲ್ಲಾ ಸಭೆಗಳಿಗೆ ನಾನು ಎಂತ ದೇವರೆಂದು ವ್ಯಕ್ತಪಡಿಸ್ತಾ ಇದ್ದೇನೆ ದೇವರು. That's what he says to the church. ಅಲ್ಲಿ ಒಂದು ತುವತೆರ ಸಭೆಗೆ ಅದನ್ನೇ ಹೇಳ್ತಾ ಇದ್ದಾರೆ. And he said like this in chapter in verse 20. Please help me. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ ಇಜಬೇಲ್ ಎಂಬ ಹೆಂಗಸು ತನ್ನ Verse brother 20. 20. Okay. ಇಜಬೇಲ್ ಎಂಬ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು The corrupt church. Yes, let us come to the verse 23 and middle portion I will read. The God is taking that church into his hand and says, I am he who searches the minds and hearts. ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದನ್ನು ಎಲ್ಲಾ ಸಭೆಗಳು ಗೊತ್ತಾಗುವುದು. We are all chosen by God. ಮತ್ತು ದೇವರಿಂದ ನಾವು ಆರಿಸಲ್ಪಟ್ಟಿದ್ದೇವೆ. When God has chosen us, ಮತ್ತು ದೇವರು ನಮ್ಮನ್ನು ಆರಿಸಿಕೊಂಡಾಗ he has his own priority. ಆತನಿಗೆ ಇರುವಂತ ಪ್ರಯಾರಿಟಿ ಇದೆ. First Samuel chapter 16 verse 7 and 10, 7 to 10. When we see 16ನೇ ಅಧ್ಯಾಯ, there is an interview conducted by Samuel. ಅಲ್ಲಿ ಸಮುವೇಲನು ಒಂದು ಇಂಟರ್ವ್ಯೂ ಅನ್ನು ತೆಗೆದುಕೊಳ್ತಾ ಇದ್ದಾರೆ. He is trying to shortlist the people. ಅಲ್ಲಿ ಜನರನ್ನು ಆರಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. And whenever Samuel wanted to anoint someone, ಅಲ್ಲಿ ಯಾರಿಗಾದ್ರೂ ಸಮುವೇಲನ ಅಭಿಷೇಕ ಮಾಡ್ಬೇಕಂತಂದ್ರೆ the Lord said, no, I have not chosen him. ಮತ್ತು ಆ ವ್ಯಕ್ತಿಯನ್ನು ನಾನು ಆರಿಸಿಕೊಂಡಿಲ್ಲ ಅಂತ And ಹೇಳ್ತಾರೆ. he is not the one whom I have chosen. ಆತನನ್ನು ಆರಿಸಿಕೊಂಡಿಲ್ಲ ಅಂತ ಹೇಳ್ತಾರೆ. Just as a human beings see at the outward appearance
I don't see the outward appearance of human beings. ಮತ್ತು ಮನುಷ್ಯರು ಯಾವ ರೀತಿಯಲ್ಲಿ ಹೊರರೂಪವನ್ನು ನೋಡ್ತಾರೋ ಆ ರೀತಿಯಲ್ಲಿ ನೋಡದೇ ಇರುವಂತ ದೇವರು And I am the God who can see their hearts and minds. ಅವರ ಹೃದಯಗಳನ್ನು ನೋಡುವಂತ ದೇವರು, ಪರೀಕ್ಷಿಸುವ ದೇವರು ನಾನು. ಹೃದಯದ ಅಂತರಿಂದ್ರಿಯಗಳನ್ನು ನೋಡುವ God ದೇವರು. wants the truth and truthful love in our heart of hearts. ಮತ್ತು ನಮ್ಮ ಹೃದಯಗಳಲ್ಲಿ ಸತ್ಯತೆಯನ್ನು, ದೇವರ ಮೇಲೆ ಸತ್ಯತೆಯನ್ನು ದೇವರು ಅಪೇಕ್ಷಿಸ್ತಾ ಇದ್ದಾರೆ. That is the type of Christianity what God is expected today. ಮತ್ತು ಅಂತ ಒಂದು ಕ್ರೈಸ್ತವನ್ನು ದೇವರು That's ಅಪೇಕ್ಷಿಸ್ತಾರೆ. why God has chosen David. ಅದಕ್ಕೋಸ್ಕರ ದಾವೀದನನ್ನು ದೇವರು ಆರಿಸಿಕೊಂಡಿದ್ದಾನೆ. David was chosen by God himself. ದಾವೀದನು ದೇವರಿಂದ ಆರಿಸಲ್ಪಟ್ಟಿದ್ದಾನೆ. Why God has chosen him? ಯಾತಕ್ಕೋಸ್ಕರ ಆರಿಸಲ್ಪಟ್ಟಿದ್ದಾನಂದ್ರೆ Because God knows that he is the man of his own heart. ಮತ್ತು ದಾವೀದನ ಕುರಿತಾಗಿ ದೇವರಿಗೆ ಗುರುತಿತ್ತು, ಆತನು ದೇವರ ಹೃದಯಾನುಸಾರನಾಗಿದ್ದಾನೆ. Maybe here problems in the life, ಆತನ ಜೀವಿತದಲ್ಲಿ ತೊಂದರೆಗಳು ಇರಬಹುದು. maybe constant haunting by the Saul the king, ಮತ್ತು ಸೌಲನಿಂದ ಮತ್ತು ಸತತವಾಗಿ ದಾಳಿಗಳು ಆಗ್ತಾ ಇದೆ. but the throne is established. ಆದರೆ ಆ ಸಿಂಹಾಸನವು ಸ್ಥಿರ ಮಾಡಲ್ಪಟ್ಟಿದೆ. The line of David, our Lord Jesus Christ comes. ಮತ್ತು ದಾವೀದನ ಮೂಲಕ ಯೇಸು ಸ್ವಾಮಿ ಬರುವಂತನಾಗಿದ್ದಾನೆ. Is it not the great, God's way of choosing his people? ಮತ್ತು ದೇವರು ಯಾವ ರೀತಿಯಲ್ಲಿ ತನ್ನ ಆಲೋಚನೆ ಪ್ರಕಾರ ಜನರನ್ನು ಆರಿಸಿಕೊಂಡಿದ್ದಾನೆ. The Judges chapter 7 verse 7 we see. ಮತ್ತು ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 7ನೇ ವಚನ ನೋಡ್ತಾ Lord said, ಅಲ್ಲಿ ದೇವರು ಹೇಳಿದ್ದಾನೆ, I have chosen these 300 people, those who lick water as the dogs lick. ಮತ್ತು 300 ಜನರನ್ನು ಆರಿಸಿಕೊಂಡಿದ್ದಾನೆ. ಯಾವ ರೀತಿಯಲ್ಲಿ ನೀರನ್ನು ಕುಡಿತಾರೋ ಅವರನ್ನು ಆರಿಸಿಕೊಂಡಿದ್ದಾನೆ. It is a God's sovereignty. ಅದು ದೇವರ ಒಂದು ಸಾರ್ವಭೌಮತ್ವವಾಗಿದೆ. Why do you compare yourself with others? ಮತ್ತು ನೀನು ಬೇರೆಯವರಿಗೆ ಯಾತಕ್ಕೋಸ್ಕರ You ಹೋಲಿಸಿಕೊಳ್ಳುತ್ತೀಯ? remember that God has called you. ದೇವರು ನಿಮ್ಮನ್ನು ಕರೆದಿದ್ದಾನೆ ಎಂದು You ಆಲೋಚನೆ ಮಾಡಿ. remember that God has chosen you. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂತ ಜ್ಞಾಪಕ When God has chosen you for a specific purpose, what are you doing? ಮತ್ತು ದೇವರು ನಿಮ್ಮನ್ನು ಒಂದು ಕಾರ್ಯಕ್ಕೋಸ್ಕರ ಕರೆದಿರುವಾಗ ನೀನೇನ್ ಮಾಡ್ತಾ ಇದೀಯ? When God has planted in a church, what are you thinking? ಮತ್ತು ದೇವರು ನಿಮ್ಮನ್ನು ಸಭೆಯಲ್ಲಿ ನಾಟಿರುವಾಗ ನೀನೇನು ಆಲೋಚನೆ ಮಾಡ್ತಾ And ಇದೀಯ? what are you having your own plan when God has a plan for you? ಮತ್ತು ನಿನ್ನ ಸ್ವಂತ ಆಲೋಚನೆಯನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವ? ದೇವರ ಆಲೋಚನೆ ಇರುವಾಗ. And God has alarmed the church of Ephesus. ಮತ್ತು ಎಫೆಸಸ್ ಒಬ್ಬರಿಗೆ ದೇವರು ಹೇಳ್ತಾ ಇದ್ದಾನೆ, I remove the lampstand, ಮತ್ತು ನಿಮ್ಮಲ್ಲಿರುವಂತಹ ದೀಪವನ್ನು ತೆಗೆದು ಬಿಡ್ತೇನೆ. but whereas coming to the Thyatira church, ಆದ್ರೆ ದುವತ್ತರ ಸಭೆಗೆ ಹೇಳ್ತಾ ಇದ್ದಾನೆ, and it has love, more love. ಅಲ್ಲಿ ಬಹಳ ಪ್ರೀತಿ ನಿಮ್ಮಲ್ಲಿದೆ. That love has no discretion. ಮತ್ತು ಆ ಒಂದು ಪ್ರೀತಿಗೆ ಮತ್ತು ಕಡಿಮೆ ಇಲ್ಲ, ಬಹಳವಾಗಿದೆ. And therefore that too much love is also not biblical. ಮತ್ತು ಬಹಳವಾಗಿ ಹೆಚ್ಚಾಗಿರುವಂತಹ ಪ್ರೀತಿ ಕೂಡ ವಾಕ್ಯ ಸಂಬಂಧವಾದ ಪ್ರೀತಿ ಅಲ್ಲ. And that I would like to show you in the word of God, Philippians chapter 1 and verse 10. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ And now I am going to conclude. ನಾವು ಮುಗಿಸೋಣ. And we need to understand why God has called us. ದೇವರು ನಮ್ಮನ್ನು ಯಾಕಕ್ಕೋಸ್ಕರ ಕರೆದಿದ್ದಾನೆ ನಾವು And we need to be away from the 3 C's that are dangerous. ಮತ್ತು ನಮ್ಮಲ್ಲಿರುವಂತಹ 3 ಸಿಗಳು ಬಹಳ ಡೇಂಜರ್ ಆಗಿರ್ತದೆ, ದೂರ ನಾವು ಇರಬೇಕು. And now we need to understand how to love God and love brothers. ಮತ್ತು ಯಾವ ರೀತಿಯಲ್ಲಿ ದೇವರನ್ನು ಪ್ರೀತಿಸಬೇಕು, ಸಹೋದರರನ್ನು ಪ್ರೀತಿಸಬೇಕು. And if you are in the plan of God, how effectively we should be performing God's will in our lives. ಮತ್ತು ದೇವರ ಚಿತ್ತದಲ್ಲಿ ಇರುವುದಾದ್ರೆ ದೇವರ ಚಿತ್ತವನ್ನು ಯಾವ ರೀತಿ ಮಾಡುವಂತವರಾಗಿರ್ಬೇಕು. Not just managing God's will, ನಾವು ಮ್ಯಾನೇಜ್ ಮಾಡುವಂತದ್ದಲ್ಲ, but performing God's will in our lives. ಮತ್ತು ದೇವರ ಕಾರ್ಯವನ್ನು ನಾವು ಮಾಡುವಂತವರಾಗಿರ್ಬೇಕು. Philippians chapter 1 verse 10 I am reading. ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುವೆಂದು ನೀವು ವಿವೇಚಿಸುವವರಾಗಬೇಕೆಂದು ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ. Thank you, brother. Enough. First one is knowledge. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಜ್ಞಾನ. If I have knowledge, ನಮ್ಮಲ್ಲಿ ಜ್ಞಾನ ಇರುವುದಾದ್ರೆ I think I have E is equal to MC square, physics knowledge. ನಮ್ಮಲ್ಲಿ ಫಿಸಿಕ್ಸ್ ನಾಲೆಜ್ ಇರ್ಬೋದು. If I go and stand in the Yelahanka circle, ಅಲ್ಲಿ ಒಂದು ಸರ್ಕಲ್ ಅಲ್ಲಿ ನಿಲ್ಲುವುದಾದ್ರೆ, if I go on starting E is equal to MC square, Shakespeare has written 37 dramas, what the people will think about me. ಅಲ್ಲಿ ನಾವು ನಮ್ಗೆ ತಿಳಿದಿರುವುದನ್ನು ಅಲ್ಲಿ ಒಂದು ಸರ್ಕಲ್ ಅಲ್ಲಿ ಹೇಳುವುದಾದ್ರೆ ಜನರು ಏನಂತ ಅನ್ಕೊಂತಾರೆ. That is a wrong place. ಅದು ಸರಿಯಾದ ಸ್ಥಳ ಅಲ್ಲ. We may have knowledge, ನಮ್ಮಲ್ಲಿ ಜ್ಞಾನ ಇರಬಹುದು, but we should not use it. ಅಲ್ಲಿ ನಾವು ಉಪಯೋಗಿಸುವಂತ ಕಾರ್ಯ ಆಗಬಾರದು. అనువు కాని చోట అధికులు మనరాదు. In Telugu there is a saying, తెలుగులో ಒಂದು ಸೇಯಿಂಗ್, ఎప్పటికయ్యేది ప్రస్తుతం అప్పటికి ఆ మాట ఆడి అన్నిల మనము నొప్పింపక తానొవ్వక తప్పించుకు తిరుగువాడు నేర్పరి సుమ. Who is the నేర్పరి అన్న? దానియల్ అన్న.
We need to know how to use our knowledge. ಮತ್ತು ನಮಗೆ ಕೊಟ್ಟಿರುವಂತ ಜ್ಞಾನವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು. Just because I have knowledge, I don't want to tell anybody that I have the knowledge. ಮತ್ತು ನನಗೆ ಜ್ಞಾನ ಇದೆ ಅಂತೇಳಿ ಎಲ್ಲರಿಗೂ ಹೇಳ್ಬೇಕಂತಲ್ಲ. Or that we need to know, our love should have knowledge. ಮತ್ತು ನಮಗೆ ಪ್ರೀತಿ ಇರುವುದಾದ್ರೆ ಅದಕ್ಕೆ ಜ್ಞಾನ ಕೂಡ ಇರಬೇಕು. And second thing, ಎರಡನೇ ಕಾರ್ಯ ಏನಂತ viveka. ವಿವೇಕ ಕೂಡ ಇರಬೇಕು. Somebody used to tell me like this. ಅಂಕಲ್ ಅವರಿಗೆ ಈ ರೀತಿ ಹೇಳ್ತಾ ಇದ್ರು, ಯಾರೋ ಒಬ್ಬನಿಗೆ ವಿವೇಕಾನಂದ ಹೆಸರು. One fellow, ಒಬ್ಬರಿಗೆ ವಿವೇಕಾನಂದ ಎಂದು ಹೆಸರು, ವಿವೇಕನೂ ಇಲ್ಲ. ಆನಂದ. Very good. It's a good translation. No Viveka, no Ananda. ಅವರಿಗೆ ವಿವೇಕ ಕೂಡ ಇಲ್ಲ, ಆನಂದ ಕೂಡ ಇಲ್ಲ. What is meant by Viveka? ವಿವೇಕ ಅಂತಂದ್ರೆ ಏನಂದ್ರೆ, In English we call it as prudence. Sister, sorry. At times I use Kannada words. Prudence. ಮತ್ತು ವಿವೇಕ ಎಂದು ನಾವು ನೋಡ್ತಾ ಇದ್ದೇವೆ. Prudence means long sight. ಮತ್ತು ದೂರದೃಷ್ಟಿ ಇರ್ತದೆ ಅವರಿಗೆ. And what is the reaction? ಅವರ ಕಾರ್ಯ ಏನಂತಂದ್ರೆ, How judicious? How judicious if I do this? ಮತ್ತು ಈ ಕಾರ್ಯವನ್ನು ಯಾವ ರೀತಿ ನಾವು ಮಾಡಬೇಕು. Your love should have knowledge. Your love should have prudence. ಮತ್ತು ನಮ್ಮ ಪ್ರೀತಿಗೆ ಜ್ಞಾನ ಇರಬೇಕು, ಅದಕ್ಕೆ ವಿವೇಕ ಕೂಡ ಇರಬೇಕು. And third thing, ಮೂರನೇ ಕಾರ್ಯ ಏನಂತಂದ್ರೆ, our love should also have discernment. ಮತ್ತು ನಮ್ಮಲ್ಲಿ ವಿವೇಚಿಸುವ ಒಂದು ಜ್ಞಾನ ಕೂಡ ಇರಬೇಕು. And that is also very ಇದು important. ಕೂಡ ಬಹಳ ಪ್ರಾಮುಖ್ಯವಾಗಿರ್ತದೆ. King Solomon prayed for the third thing. ಮತ್ತು ಸೊಲೊಮೋನ ವಿವೇಚನೆಗೋಸ್ಕರ ಆತನು ಪ್ರಾರ್ಥನೆ He ಮಾಡಿ, has to distinguish between the real mother and artificial mother. ಅಲ್ಲಿರುವಂತ ನಿಜವಾದ ತಾಯಿ ಯಾರು, ಆರ್ಟಿಫಿಷಿಯಲ್ ತಾಯಿ ಯಾರು ಅಂತ ವಿವೇಚಿಸಬೇಕು. Who gives the knowledge? ಅದಕ್ಕೆ ಜ್ಞಾನ ಯಾರು ಕೊಡ್ತಾರೆ? God gives the knowledge. ದೇವರೇ ಜ್ಞಾನವನ್ನು ಕೊಟ್ಟಿದ್ದಾರೆ. Dear brothers and sisters, ಸಹೋದರ ಸಹೋದರಿಯರೇ, this sudden prepared English message, ಸಡನ್ ಆಗಿ ಅಂಕಲ್ ಅವರು ಒಂದು ಇಂಗ್ಲಿಷ್ ಸಂದೇಶವನ್ನು ಪ್ರಿಪೇರ್ ಆಗಿದ್ದಾರೆ. and I do not know how much God will bless this. ನಮ್ಗೆ ಗೊತ್ತಿಲ್ಲ ಕರ್ತನು ಯಾವ ರೀತಿ ನಿಮ್ಮ ಹೃದಯಗಳಿಗೆ ಈ ಮೆಸೇಜ್ ಅನ್ನು ಕಟ್ಟಿದ್ದಾನೆ ಅಂತ ಹೇಳಿ. I always relate myself to time, but I have taken 5 minutes extra. ಒಂದು 5 ನಿಮಿಷ ಅಂಕಲ್ ಅವರು ಹೆಚ್ಚಾಗಿ ತೆಗೆದುಕೊಂಡಿದ್ದಾರೆ. Thank you for cooperating with me and tolerating me. ಅಂಕಲ್ ಅವರಿಗೆ ಮತ್ತೆ ನಮಗೆ ಸಹಕರಿಸುವ ರೀತಿಗಾಗಿ ನಿಮ್ಗೆ ವಂದನೆ. Once again we thank ವರದಳ್ಳಿ. ಅಕ್ಕ ಕನ್ನಡನೇ ಮಾತಾಡೋದು, ಒಬ್ರು ಇಂಗ್ಲಿಷ್ನವ್ರು ಬಂದವರು, ಅವ್ರಿಗಾಗಿ ಇಂಗ್ಲಿಷ್ ನಾನು ಇಂಗ್ಲಿಷ್ ಅಷ್ಟು ಚೆನ್ನಾಗಿಲ್ಲ. Really my English is not good. Thank you very much. God bless this word. ದೇವರಿಗೆ ಮಾತ್ರ ವಿಶೇಷ ವಾಕ್ಯದಲ್ಲಿ